ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ ಡೈಲಿ ಬ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಮನೆಯಲ್ಲಿ ಏನೇನೆಲ್ಲ ಕೆಲಸ ಮಾಡ್ತೀನಿ ಆ್ಯಂಡ್ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಬೇಗನೆ ನಾನು ಕೆಲಸನ ಮುಗಿಸ್ತಾ ಇದ್ದೀನಿ. ಯಾಕೆ ಅಂದರೆ 9 ಗಂಟೆ ಮೇಲೆ ತುಂಬಾ ಬಿಸಿಲಿರುತ್ತೆ. ಆ ಟೈಮಲ್ಲಂತೂ ನಿಜವಾಗ್ಲೂ ಯಾವ ಕೆಲಸನೂ ಮಾಡೋಕ್ಕೆ ಮೂಡೇ ಬರಲ್ಲ, ಅಷ್ಟು ಬಿಸಿಲು. ನಮ್ಮನೆ ಹತ್ರ ಅಂತೂ 8 ಗಂಟೆಗೆ ಸೂರ್ಯ ನೆತ್ತಿ ಮೇಲೆ ಬಂದು ಸುಡ್ತಾ ಇರ್ತಾನೆ. ಇನ್ನು ಮಗು ಇರೋದ್ರಿಂದ ಸೊ ಬೇಗ ಕೆಲಸ ಮಾಡ್ಕೊಂಡ್ರೆ ಆರಾಮಾಗಿರ್ಬೋದು ಅಂತೇಳಿ ಅವಳು 8 ಗಂಟೆಗೆ ಸರಿ ತಿಂತಾಳೆ. ಹಾಗಾಗಿ ಅವಳಿಗೆ ಸರಿ ಮಾಡ್ತಾ ಇದ್ದೀನಿ. ಇನ್ನು ಮನೆಯವ್ರಿಗೆಲ್ಲ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸ್ವಲ್ಪ ಬೆಂಡೆಕಾಯಿ ಇತ್ತು. ಇನ್ನು ಮಸಾಲೆ ಪದಾರ್ಥ ಎಲ್ಲ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಸಾಂಬಾರು ಬೇಡ, ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮನೆಯೆಲ್ಲ ಬೇಗ ಇದ್ದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಮಗುಗೆ ಸರಿ ನಮ್ಮ ಅತ್ತೆನೇ ತಿನ್ನಿಸ್ತಾರೆ, ಅವ್ರಿಗೆ ಮಾಡಿಕೊಟ್ಬಿಟ್ರೆ ಪೂಜೆ ಬೇರೆ ಮಾಡಬೇಕು. ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಮನೆ ಕೆಲಸ ಅಂತೂ ಕಂಪ್ಲೀಟಾಗಿ ಮುಗೀತು. ಇನ್ನು ಪೂಜೆ ಸಾಮಾನು ಕೂಡ ಎಲ್ಲ ತೊಳೆದಿಟ್ಟಿದ್ದೀನಿ. ಸೊ ಮನೇಲಿ ಫಸ್ಟ್ ತಿಂಡಿ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ನಿಧಾನಕ್ಕೆ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮನೇಲಿ ಆಲ್ಮೋಸ್ಟು ಮಾರ್ನಿಂಗ್ ಟೈಮು ಈ ರೊಟ್ಟಿ, ದೋಸೆ, ಚಪಾತಿ, ಇಡ್ಲಿ ಇದೇ ಜಾಸ್ತಿ ಇರುತ್ತೆ. ಸೊ ಈ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಕೂಡ ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಬೆಂಡೆಕಾಯಿನ ರೌಂಡ್ ಕಟ್ ಮಾಡ್ಕೊಂಡಿಲ್ಲ, ಈ ಥರ ಉದ್ದುದ್ದು ಕಟ್ ಮಾಡಿದ್ದೀನಿ. ಯಾಕೆ ಅಂದರೆ ಸೊ ಒಳಗಡೆ ಇರುವಂಥ ಬೇಗ ಅದು ಅಂಟಿರುತ್ತಲ್ಲ, ಅದು ಕೂಡ ಫ್ರೈ ಮಾಡಿದ ತಕ್ಷಣ ಬೇಗ ಕ್ಲಿಯರ್ ಆಗುತ್ತೆ, ಅಂದರೆ ಬೇಗ ಡ್ರೈ ಆಗುತ್ತೆ. ಸೊ ಹಾಗಾಗಿ ಈ ಥರ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಬೇಕಾದ್ರೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿರಿ, ತುಂಬ ಚೆನ್ನಾಗಿ ಬರುತ್ತೆ. ಫೈನಲ್ ಆಗಿ ಈ ಥರ ಕಲರ್ ಬರಬೇಕು, ಈ ಥರ ಹುರ್ಕೊಬೇಕು ಬೆಂಡೆಕಾಯಿನ. ಈಗ ಒಂದು ಕುಕ್ಕರ್ಗೆ 4 ಸ್ಪೂನ್ ಆಯಿಲ್ನ ಹಾಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಆಯಿಲ್ ಕಾಯ್ತಾ ಇದ್ದಂಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂತಿದ್ದಂಗೆ ಸೊ ಈರುಳ್ಳಿ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಆಗ್ತಾ ಇದ್ದಾಗೇನೆ ಸೊ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಚಿಕ್ಕದು ಟೊಮೊಟೊ, ಚಿಕ್ಕದಾಗಿ ಕಟ್ ಮಾಡಿರೋವಂಥ ಟೊಮೊಟೊನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನು ಗೊತ್ತಾ, ಈ ಥರ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಜಾಸ್ತಿ ಬೀಳೋದಿಲ್ಲ. ಸೊ ತಿಂದಿದ್ದು ಬೇಗ ಕೂಡ ಡೈಜೆಷನ್ ಆಗುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ಮಸಾಲೆ ಐಟಮ್ ತಿಂದರೆ ಆಲ್ಮೋಸ್ಟ್ ಗ್ಯಾಸ್ಟ್ರಿಕ್ ತುಂಬಾ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಹುರಿದಿಟ್ಟಿರುವಂಥ ಬೆಂಡೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ 1-2 ಸತಿ ಈ ಥರ ಚೌಟಿಯಿಂದ ತಿರುಗಿಸ್ತಾ ಇರಬೇಕು. ಸೊ ಚೆನ್ನಾಗಿ ಆಯಿಲೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಹಾಕ್ಬೋದು, ಇಲ್ಲ ಬೇಡ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಲಾಸ್ಟ್ ಫೈನಲ್ ಟಚ್ಚು ಟೇಸ್ಟ್ಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ 1 ವಿಷಲ್ ಬರೋ ಥರ ಕೂಗಿಸ್ಕೊಳ್ಳಿ. ಅಥವಾ ಇಲ್ಲ ಅಂದರೆ ಸೊ ಹಾಗೆ ಕೂಡ ನೀವು ಫ್ರೈ ಮಾಡ್ಕೋಬೋದು. ಬಟ್ ನಾನು ಬೇಗ ಆಗಲಿ ಅಂತ ಹೇಳಿ 1 ವಿಷಲ್ ಕೂಗಿಸ್ಕೊಬಿಡ್ತೀನಿ, ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು. ಸೊ ತುಂಬ ಚೆನ್ನಾಗಾಗುತ್ತೆ. ಇದು ಕೂಗೋ ಅಷ್ಟರಲ್ಲಿ ನಾವು ರೊಟ್ಟಿ ಕೂಡ ಹಾಕೋಬೋದು. ಇದು ಬರೀ ರೊಟ್ಟಿ, ದೋಸೆ, ಚಪಾತಿ ಇದಕ್ಕಷ್ಟೇ ಅಲ್ಲ, ನಾವು ಸಮ್ಟೈಮ್ ಈ ರಸಮ್ ಏನಾದರೂ ಮಾಡಿರ್ತೀವಲ್ಲ, ಈ ತಿಳಿ ಸಾಂಬಾರ್ ಥರ ಮಾಡಿದಾಗ ನೆಂಚ್ಕೊಳ್ಳೋಕ್ಕೆ ಪಲ್ಯ ಥರ ಕೂಡ ತಿನ್ಬೋದು. ಬಟ್ ಆಗ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಹಾಗೆ ಹುರ್ಕೊಬೇಕು, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಅತ್ತೆ ಇದೇ ಥರನೇ ಎಲ್ಲ ಮಾಡೋದು. ಅಂದರೆ ತರಕಾರಿಗಳು ಜಾಸ್ತಿ ಇತ್ತು ಅಂದರೆ ಈ ತರಕಾರಿ ಸಾಂಬಾರು ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಪಲ್ಯಗಳು ಮಾಡ್ಕೊಂಡ್ಬಿಡ್ತೀವಿ. ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಒಳ್ಳೆ ಕಾಂಬಿನೇಷನ್ನು.
ತಿಂಡಿ ರೆಡಿ ಆಯ್ತು ಬನ್ನಿ ಅಂತ ಕರಿಯೋಕೆ ಈಚೆ ಬಂದು ನೋಡಿದ್ರೆ ನನ್ನ ಮಗಳು ಜಲಕ್ರೀಡೆ ಆಡ್ತಾ ಇದ್ಲು. ಸೊ ತುಂಬಾ ಶೆಕೆ ಅಲ್ವಾ, ಹಾಗಾಗಿ ಮಕ್ಳಿಗಂತೂ ಈಗ ಸಿಕ್ಕಾಪಟ್ಟೆ ಕಷ್ಟ ಮೇಂಟೈನ್ ಮಾಡೋದು. ಅದ್ರಲ್ಲೂ ನನ್ನ ಮಗುಗಂತೂ ಕತ್ತತ್ರ ಎಲ್ಲ ತುಂಬಾನೇ ಸೇಳ್ತಿರೋ ತರ ಆಗ್ಬಿಟ್ಟಿದೆ ಈ ಶೆಕೆಗೆ. ಸೊ ಹಳ್ಳಿ ಕಡೆ ಅಂತೂ ಪವರ್ ಜಾಸ್ತಿ ಇರೋದೇ ಇಲ್ಲ. ಸೊ ಹಾಗಾಗಿ UPS ಕೂಡ ಹಾಕ್ಸ್ಬೇಕು ಅಂತ ಅನ್ಕೊಂಡ್ವಿ. ಯಾಕೆ ಅಂದ್ರೆ ಮಗಳಿಗೋಸ್ಕರನೇ, ಅದು ಕೂಡ ಅವಳ ಕತ್ತತ್ರ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಸೇಳ್ತ್ಬಿಟ್ಟಿತ್ತು. ಆಮೇಲೆ ತುಂಬಾ ಅಳೋಳು ಇಲ್ಲಿ ಉರಿ ಉರಿ ಅಂತ. ಸೊ ಅದು ಫೀಲ್ ಆಗ್ತಾ ಇತ್ತು ಅವ್ರ ಅಪ್ಪನ್ಗೆ, ಅದಕ್ಕೋಸ್ಕರ UPS ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರು. ಸೊ ನೋಡಿ, ನೀರಂದ್ರೆ ಮಕ್ಳಿಗೆ ಎಷ್ಟು ಇಷ್ಟ ಅಲ್ವಾ, ಎಷ್ಟು ಚೆನ್ನಾಗಿ ಆಟ ಆಡ್ಕೊಂತ ಇದ್ಲು. ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ½ ಅವರ್ ಮೇಲೆ ಆಟ ಆಡಿದ್ಲು, ಬರ್ಲೇ ಇಲ್ಲ. ಇನ್ ಕೊನೆಗೆ ತಣ್ಣೀರಲ್ಲಿ ಆಟ ಆಡಿದ್ಲು ಅಂತ ಹೇಳಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬಿಟ್ಟೆ. ಸೊ ಇದು ನೋಡಿ, ಬಾಳೆಗೊನೆ ಕೂಡ ನಮ್ ಗಿಡದಲ್ಲಿ ಬಂದಿರೋದು 2 ಗೊನೆ ಬಂದಿತ್ತು. ಸೊ 2 ಗೊನೆ ಏನಕ್ಕೆ ಸುಮ್ನೆ ವೇಸ್ಟ್ ಆಗುತ್ತೆ, ಒಂದ್ ಇಟ್ಕೊಂಡು ಒಂದ್ ಯಾವ್ದಾದ್ರು ಅಂಗಡಿ ಕೊಟ್ಬಿಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಇದನ್ನ ತಗೊಂಡೋಗಿ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು, ಆಮೇಲೆ ರೇಷನ್ ಎಲ್ಲ ತರಕ್ಕೆ ಡಿಮಾರ್ಟ್ಗೆ. ಸೊ ಆ ಟೈಮಲ್ಲಿ ಅಲ್ಲೇ ಗೊತ್ತಿರೋದು ಒಬ್ಬರದ್ದು ಅಂಗಡಿ ಇದೆ, ನಮ್ಮ ಹಸ್ಬೆಂಡ್ ಫ್ರೆಂಡು, ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡಿದೀವಿ. ಸೊ ನೋಡಿ, ಪೂಜೆ ಕೂಡ ಮುಗಿಸಿದೀನಿ. ಹೇಗೋ ದುಣ್ಮಲ್ಗೆ ನಮ್ ಗಿಡದಲ್ಲೇ ಬಿಡೋದ್ರಿಂದ ಸೊ ಪೂಜೆಗೆ ನಾವು ಹೂ ಕೊಂಡ್ಕೊಳ್ಳೋ ಅಂತ ಅವಶ್ಯಕತೆನೂ ಇಲ್ಲ. ಸೊ ಇದು ನೋಡಿ, 3 ದಿವಸದ ಹೂವು ಎಲ್ಲ ಹಂಗೆ ಸೂಜಿ ದಾರದಲ್ಲಿ ಏರ್ಸ್ಬಿಟ್ಟು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂಚೆ ನಂಗೆ ಮುಡ್ಕೊಳಕ್ ತುಂಬಾ ಇಷ್ಟ ಆಗೋದು, ಬಟ್ ಈಗ ಹೂವು ಎಲ್ಲ ಮುಡ್ಕೊಳಕ್ ಏನ್ ಇಷ್ಟ ಆಗಲ್ಲ. ಸೊ ಪೂಜೆ ಮಾಡ್ತೀನಿ ದೇವ್ರಿಗೆ ಹಾಕಿ. ಡಿಮಾರ್ಟ್ಗೆ ಬಂದ್ವಿ. ಅಲ್ಲಿ ನಾವು ರೇಷನ್ ತಗೊಳ್ತಾ ಇದ್ರೆ ನನ್ನ ಮಗಳು ಪಿಯಾನೋ ಇಟ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಬಿಟ್ಟಿದ್ಲು. ಸೊ ಅವಳು ಆಟ ಆಡ್ಕೊಂಡ್ಲಿ ಅಂತ ಹೇಳಿ ಅಲ್ಲೇ ಬಿಟ್ಬಿಟ್ಟು ನಮ್ಮ ಅಕ್ಕ ಮಗಳು ಬೇರೆ ಬಂದಿದ್ಲು, ಅವಳು ನೋಡ್ಕೊಂತಾ ಇದ್ಲು. ಅಷ್ಟ್ರಲ್ಲಿ ನಾವೇನೇನ್ ರೇಷನ್ ಬೇಕು ಮನೆಗೆ ಎಲ್ಲಾನು ತಗೊಂಡ್ವಿ. ಸೊ ಫೈನಲಿ ಇದ್ ಬೇಕೇ ಬೇಕು ಅಂತ ಆಟ ಮಾಡ್ಕೊಂಡು ಕೂತ್ಕೊಂಡ್ಲು. ಸರಿ ಆಯ್ತು ಅಂತ ಹೇಳಿ ಇದು ಕೂಡ ಒಂದ್ ತಗೊಂಡ್ ಬಂದ್ವಿ. ಇನ್ ಮನೆಗ್ ಬರೋ ಅಷ್ಟ್ರಲ್ಲಿ ಆಲ್ರೆಡಿ 4 ಗಂಟೆ ಆಗಿತ್ತು. ಸ್ವಲ್ಪ ಟೀ ಮಾಡ್ಕೊಂಡು ಕೂಗಿದ್ದು. ಸೊ ನಮ್ಮ ಅತ್ತೆಯವರು ಗಾರ್ಡನ್ ಮಾಡಿದ್ದಾರೆ. ಸೊ ಈಗ ರೀಸೆಂಟ್ ಆಗಿ ಮಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದು. ಸರಿ ಒಂದ್ಸ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಬಂದೆ, ಏನೇನ್ ಗಿಡಗಳಿದೆ ಅಂತ. ಬಟ್ ಮುಂಚೆ ತುಂಬಾ ಗಿಡಗಳು ಹಾಕಿದ್ರು, ಅಂದ್ರೆ ಆ ಟೈಮಲ್ಲಿ ಅಷ್ಟು ಮಣ್ಣೆಲ್ಲ ಓಡಿಸಿ ಏನು ಕ್ಲೀನ್ ಮಾಡಿರ್ಲಿಲ್ಲ. ಬಟ್ ಆ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ ತರಕಾರಿ ಗಿಡ ಇಂದ ಹಿಡ್ದು ಹಣ್ಣು ಹೂವು ಎಲ್ಲಾ ಗಿಡಗಳು ಹಾಕಿದ್ರು. ಬಟ್ ಈಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ಮಣ್ಣು ಒರೆಸಿದಾಗ ಒಂದಷ್ಟು ಗಿಡಗಳೆಲ್ಲ ಹಂಗೆ ಮುಚ್ಚೋಯ್ತು, ಇನ್ನೊಂದಷ್ಟು ಗಿಡಗಳನ್ನ ಕಿತ್ತಾಕ್ಬಿಟ್ರು. ಬಟ್ ಈಗ ರೀಸೆಂಟ್ ಆಗಿ ಮತ್ತೆ ಹಾಕಿ ಗಾರ್ಡನ್ ಮಾಡಿದ್ದಾರೆ. ಸೊ ನೀರಿಲ್ಲ ಅಂದ್ರೂ ಕೂಡ ಪಾಪ ಅಂದ್ರೆ ಈ ತರ ಎಲ್ಲ ಡ್ರಮ್ಗಳಲ್ಲೆಲ್ಲ ಕೂಡಿಟ್ಕೊಂಡು ಸೊ ಹಾಕ್ತಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಬಟ್ ಕೆಲವೊಂದು ಗಿಡಗಳಿಗೆ ನೀರ್ ಸಾಕಾಗಿಲ್ಲ ಅನ್ಸುತ್ತೆ. ಸೊ ಕೆಲವೊಂದು ಗಿಡಗಳು ಡ್ರೈ ಆಗ್ಬಿಟ್ಟಿದ್ವು. ಇಲ್ಲೆಲ್ಲ ಮುಂಚೆ ನಾನ್ ಬಂದ ವರ್ಷದ್ರಲ್ಲಿ ತರಕಾರಿ ಗಿಡಗಳು ಮತ್ತೆ ಈ ಅವರೆಕಾಯಿ ಅಳಸಂಡೆ ಕಾಳು ಎಲ್ಲಾ ಗಿಡಗಳು ಬೆಳೆದಿದ್ರು. ಈಗ ಅಷ್ಟೊಂದಿಲ್ಲ. ಸೊ ಇನ್ನು ನೆಕ್ಸ್ಟ್ ಹಾಕ್ಬೇಕು ಅಂತಿದ್ದಾರೆ. ಅದು ಬಿಸಿಲು ಸ್ವಲ್ಪ ಕಡಿಮೆ ಆಗ್ಲಿ, ಮಳೆಗಾಲ ಬರ್ಲಿ ಅಂತ ವೈಟಿಂಗ್ ಅಲ್ಲಿ ಇದ್ದಾರೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ ಬಿಲ್ಡಿಂಗು, ಸೀಟ್ ಮನೆ, ಅದ್ರ ಪಕ್ಕದಲ್ಲಿ ಇರೋದೇ ನಮ್ಮ ಮನೆ. ಅಲ್ಲಿಂದ ಇಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. 5 ಮಿನಿಟ್ಸ್ ಅಲ್ಲಿ ಬರ್ಬೋದು, 5 ಮಿನಿಟ್ಸ್ ಇಲ್ಲ 2 ಮಿನಿಟ್ಸ್ ಅಲ್ಲಿ ಬರ್ಬೋದು. ಸೊ ಬಂದಲ್ವಾ ಅಂತೇಳಿ ನಾನು ಹಾಗೆ ರೋಸ್ ಗಿಡಕ್ಕೆ ನೀರೆಲ್ಲ ಹಾಕಿ ನಮ್ಮ ಅತ್ತೆ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಸೊ ಮನೆಗೆ ಹೋದೆ. ಸೊ ಇದು ಇವತ್ತಿನ ನನ್ನ ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.